ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಯುಗಾದಿ ಹಬ್ಬದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ಫಸ್ಟ್ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕೋಣ ಅಂತಂದು ಹೊರಗಡೆ ಬಂದಿದ್ದೀನಿ. ಸೊ ಫಸ್ಟು ಕಸ ಗುಡಿಸಿ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಫಸ್ಟು ಬಾಗಿಲಿಗೆಲ್ಲ ಕುಂಕುಮ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ರಂಗೋಲಿನ ಹಾಕ್ತಾಯಿದ್ದೀನಿ. ಪ್ರಿಂಟ್ ಬರುತ್ತಲ್ವ, ಸೊ ರಂಗೋಲಿ ಪ್ರಿಂಟರ್ ಇತ್ತು. ಯಾವಾಗಲೂ ಫ್ರೀ ಹ್ಯಾಂಡ್ ರಂಗೋಲಿಯನ್ನು ಹಾಕ್ತಾಯಿದ್ದೆ. ಸೊ ಇವತ್ತು ಈ ಥರ ಡಿಫ್ರೆಂಟಾಗಿ ಹಾಕೋಣ ಅಂತಂದು ಸೊ ಇದನ್ನು ಅಚ್ಚನ್ನು ಯೂಸ್ ಮಾಡಿಕೊಂಡೆ. ಚೆನ್ನಾಗಿ ಬಂದಿತ್ತು ರಂಗೋಲಿ. ತುಂಬ ವರ್ಷ ಆಯಿತು ನಾನು ತೊಗೊಂಡು. ಅವಾಗವಾಗ ಜಾಸ್ತಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇಲ್ಲಾಂದರೆ ದೀಪಾವಳಿ ಹಬ್ಬಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಇವತ್ತು ಕೂಡ ಇದನ್ನು ಯೂಸ್ ಮಾಡಿಕೊಂಡು ಹಾಕಿದ್ದೀನಿ. ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಬಾಗಿಲಿಗೆ ಆ ಕಡೆ ಈ ಕಡೆ ಹೂವನ್ನ ಇಟ್ಟಿದ್ದೀನಿ. ಯಾವ ಥರ ಕಾಣ್ತಾ ಇದೆ ನೋಡಿ ರಂಗೋಲಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಹಾಕಿದರೆ ಮನೆಗೆ. ಹಾಗೆ ಎಲ್ರಿಗೂ ಕೂಡ ಎಣ್ಣೆನ ಹಚ್ಚಬೇಕು ಅಂತಂದು ಫಸ್ಟು ಎಣ್ಣೆನ ಕಾಯೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಜುಟ್ಟು ಹಾಕಿದ್ದೆ, ಹಾಗೆ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಅವ್ನು ತುಂಬ ಕೂದಲಾಗ್ಬಿಟ್ಟಿದೆಯಲ್ಲ, ಕಣ್ಣತ್ರನೇ ಬರ್ತಾಯಿತ್ತು. ಅವನಿಗೆ ಕಣ್ಣತ್ರ ಬಂದಾಗ ಸರಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಂಗಾಗಿ ಏನೇನೋ ಮಾಡಿ ಜುಟ್ಟು ಹಾಕಿದ್ದೀನಿ. ಜುಟ್ಟು ಹಾಕೋದಂದರೆ ಇಷ್ಟನೇ ಇರಲಿಲ್ಲ ಅವನಿಗೆ. ಹಂಗಾಗಿ ಜುಟ್ಟು ಹಾಕಿ ಒಂದು ವಿಡಿಯೋ ಫೋಟೋಸ್ ಎಲ್ಲ ತೆಗ್ದಿದ್ದೀನಿ. ಎಣ್ಣೆನ ಕಾಯಿಸಿ ಆರೋದಕ್ಕೆ ಅಂತ ಇಟ್ಟಿದ್ದೆ. ಹಾಗೆ ನನ್ನ ಮಗನಿಗೂ ಕೂಡ ಹಾಲನ್ನ ಕಾಯಿಸಿ ಆರಿಸಿ ಕೊಡ್ತಾಯಿದ್ದೀನಿ. ನನ್ನ ಮಗಳು ಮುಂಚೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿಯೋಳು. ಬಟ್ ಇವಾಗೆಲ್ಲ ಹಾಲಿಂದ ಅಭ್ಯಾಸನೇ ಇಲ್ಲ ಅಷ್ಟೊಂದು. ಬೇಡ ಬೇಡ ಅಂತಾಳೆ ಕುಡಿ ಅಂದ್ರೂ ಕೂಡ. ಡೈರೆಕ್ಟ್ ಬ್ರೇಕ್ಫಾಸ್ಟೇ ಮಾಡ್ತಾಳೆ. ಇವಾಗ ಸ್ಕೂಲಿಗೆ ಹೋಗ್ತಾಳಲ್ವ, ಹಂಗಾಗಿ ಹಾಲು ಕುಡಿಯೋಲ್ಲ. ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಇವಾಗ ಅವಳಿಗೆ ಅಭ್ಯಾಸ ತಪ್ಪಿದೆ. ಇವನು ಕೂಡ ಅಷ್ಟೇ, ಇವಾಗ ಚಿಕ್ಕವನೆಲ್ಲ ಹಾಲು ಕೇಳ್ತಾನೆ. ಸೊ ಅವನು ಸ್ಕೂಲ್ಗೆ ಹೋದ್ಮೇಲೆ ಅವನು ಕೂಡ ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ತಿಂದ್ಕೊಂಡು ಹೋಗ್ತಾನೋ ಏನು ಮಾಡ್ತಾನೋ ನೋಡ್ಬೇಕು, ಚೇಂಜ್ ಆಗ್ತಾನೋ ಏನೋ ಅಂತ. ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿದೆ. ಅದಾದಮೇಲೆ ನನ್ನ ಹಸ್ಬೆಂಡ್ಗೂ ಕೂಡ ಎಣ್ಣೆನ ಹಚ್ತಾಯಿದ್ದೀನಿ. ನಾನು ಇದಕ್ಕೆ ಮೊದಲೇ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗಿಬಿಡ್ತು. ನನ್ನ ಮಗನಿಗೆ ಮೇಲ್ಗಡೆ ಬಟ್ಟೆ ಹಾಕಿರಲಿಲ್ಲಲ್ವ, ಸೊ ಚಿಕ್ಕ ಮಕ್ಕಳಿಗೆ ಬಟ್ಟೆ ಹಾಕ್ತೇನೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸೊ ವಿಡಿಯೋ ಡಿಲೀಟ್ ಆಗುತ್ತೆ. ಸೊ ಯೂಟ್ಯೂಬರು ಆಟೋಮೆಟಿಕಲಿ ವಿಡಿಯೋನ ಡಿಲೀಟ್ ಮಾಡಿದ್ರು. ಹಾಗಾಗಿ ನಾನು ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಲು ಎಲ್ಲನೂ ಹಾಕ್ಬಿಟ್ಟು ಓಟ್ಸ್ನ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಓಟ್ಸ್ ಸ್ಮೂತಿ ಟೈಪ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮಕ್ಕಳೆಲ್ಲ ತಿಂತಾರೆ ಅಂತಂದು ಅವ್ರಿಗೆ ಈ ಥರ ಎಲ್ಲ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಇದನ್ನೇ ಸ್ವಲ್ಪ ಪ್ಯಾನ್ ಕೇಕ್ ಟೈಪನ್ನು ಮಾಡ್ಕೋಬೋದು. ಹಾಗಾಗಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಇನ್ನು ನನಗೆ ಅಂತಂದು ಕರ್ಡ್ ಓಟ್ಸ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಪ್ಯಾನ್ ಕೇಕ್ನು ಕೂಡ ಮಾಡಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ನಾವು ಕೂಡ ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಆಲ್ರೆಡಿ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಕೋಸಂಬರಿ ಪಲ್ಯ ಎಲ್ಲ ಮಾಡಿಟ್ಟಿದ್ರು, ಸಾಂಬಾರು ಕೂಡ ಮಾಡಿಟ್ಬಿಟ್ಟಿದ್ರು. ಆಮೇಲೆ ಈ ಕಡೆ ನಾನು ಪಕೋಡ ಮಾಡಬೇಕು ಅಂತಂದು ಪಕೋಡನ ಮಾಡ್ತಾಯಿದ್ದೀನಿ. ಎಲ್ಲ ಹೋದ್ಮೇಲೆ ಬಜ್ಜಿ ಮಾಡೋಣ ಅಂತ ಹೇಳಿದ್ವಿ. ಇಲ್ಲ ಅಂತಂದರೆ ಮೆಣಸಿನ್ಕಾಯಿ ಬರುತ್ತಲ್ವ, ಬಜ್ಜಿ ಮೆಣಸಿನ್ಕಾಯಿ, ಸೊ ಅದು ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ತುಂಬ ದಿನ ಆಗಿತ್ತು ದಾವಣಗೆರೆ ಮೆಣಸಿನ್ಕಾಯಿ ತಿಂದು ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ನಾನು ತರ್ತೀನಿ ಅಂತ ಹೇಳಿದೆ, ಮೆಣಸಿನ್ಕಾಯಿ ಬಿಟ್ಬಿಟ್ಟು ಬಂದುಬಿಟ್ಟೆ. ಹಂಗಾಗಿ ಪಕೋಡ ಮಾಡು ಅಂತಂದು ಮಾಡಿಸ್ತಾ ಇದ್ದಾರೆ ಇವಾಗ. ಪಕೋಡ ಮಾಡ್ತಾಯಿದ್ದೆ. ಅಮ್ಮ ಹೋಳಿಗೆ ಮಾಡ್ತಿದ್ದಾರೆ, ನಾನು ಪಕೋಡ ಮಾಡ್ತಾಯಿದ್ದೆ. ಅಮ್ಮ ಹೋಳಿಗೆ ಮಾಡ್ತಾಯಿದ್ರು, ನಾನು ಪಕೋಡ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿತ್ತು ಪಕೋಡ. ತುಂಬ ದಿನಗಳ ಮೇಲೆ ಪಕೋಡ ಮಾಡ್ತಾ ಇರೋದು. ಅಂದರೆ ಬಜ್ಜಿ ಮಾಡಿದ್ದೀವಿ, ಈ ಥರ ಪಕೋಡ ಯಾವಾಗಲೂ ಮಾಡಿರಲಿಲ್ಲ. ಬಜ್ಜಿ ಅಂದರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ, ಪಕೋಡ ಅಂದರೆ ಕ್ರಿಸ್ಪಿಯಾಗಿ ಗಟ್ಟಿ ಬರುತ್ತೆ ಒಂದು ಸ್ವಲ್ಪ. ಆ ಥರ ಮಾಡ್ತಾಯಿದ್ದೆ ನಾನು. ಹೋಳಿಗೆ ಎಡೆ ಮಾಡ್ತಾಯಿದ್ದೆ. ಬಾಳೆ ಎಲೆ ಊಟ ಮಾಡೋದು. ಸಾರು ಹೋಳಿಗೆ ಸಾರು ಕಾಯ್ತಿದ್ದಾಳೆ. ಹೋಳಿಗೆ ಸಾರು ಬೇಕಾ? ಹೋಳಿಗೆ ಸಾರೇ
ಅನ್ನ ಸಾರು ಅಂದರೆ ಹೋಳಿಗೆ ಸಾರೇ ನೋಡಿ, ಅದೇ ಸಾಂಬಾರು. ಕೂತ್ಕೊಳ್ಳ. ಸೊ ಹೋಳಿಗೆ ಜೊತೆಗೆ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಬಾಳೆಹಣ್ಣಿನ ಸೀಕರಣೆ ಮಾಡಿದರು. ಅಂದರೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿದರು. ಎರಡೇ ತಂದಿದ್ರು ಮಾವಿನ ಹಣ್ಣು ನೋಡೋಣ ಅಂತಂದು ನಾನು ಹೇಳಿದೆ, ಬೇಡ ಅದು ಕೆಮಿಕಲ್ ಎಲ್ಲ ಹಾಕಿ ಹಣ್ಣು ಮಾಡಿರ್ತಾರೆ ಅಂತಂದು ಹೇಳಿದೆ. ಸರಿ 2 ತಂದಿದ್ದಾರಲ್ಲ ಅಂತಂದು 2 ಹಾಕಿಬಿಟ್ಟು ಮಾವಿನ ಸೀಕರಣೆ ಮಾಡಿದ್ರು. ತುಂಬಾ ಚೆನ್ನಾಗಿ ಟೇಸ್ಟಾಗಿತ್ತು. ಆಗಲೇ 1 ವರ್ಷ ಆಯ್ತಲ್ವ ಮಾವಿನ ಹಣ್ಣಿನ ಸೀಕರಣೆ ತಿಂದು. ಸೊ ಸಖತ್ ಟೇಸ್ಟ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಬಜ್ಜಿ, ಅದ್ರ ಜೊತೆಗೆ ಕಾಳಿನ ಪಲ್ಯ, ಕೋಸಂಬರಿ, ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ, ಅನ್ನ ಸಾಂಬಾರು ಇಷ್ಟು ಮಾಡಿದ್ವಿ ಅಷ್ಟೇ. ಮತ್ತೇನು ಎಕ್ಸ್ಟ್ರಾ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ನನ್ನ ಮಗಳಿಗಂತೂ ಬಾಳೆ ಎಲೆ ಮೇಲೆ ಊಟ ಮಾಡೋದಂತೂ ತುಂಬಾ ಇಷ್ಟ. ಆಗಲೇ ನೋಡಿದ್ರಲ್ಲ, ಅಡುಗೆ ಮನೆಗೆ ಬಂದಿದ್ಲು. ಹೋಳಿಗೆ ರೆಡಿ ಆಯಿತಾ, ನಂಗೆ ಹೊಟ್ಟೆ ಹಶ್ವು, ಹೋಳಿಗೆ ಸಾರು ಆಯಿತಾ ಅಂತ ಕೇಳ್ತಾ ಇದ್ಲು. ತುಂಬ ಅಂದರೆ ತುಂಬಾ ಇಷ್ಟ ಅವಳಿಗೆ ಈ ಥರ ಇದು ಬಾಳೆ ಎಲೆ ಮೇಲೆಲ್ಲ ಅಡುಗೆ ಬಡಿಸ್ಕೊಂಡು ಊಟ ಮಾಡೋದು. ಯಾವಾಗಲೂ ಪಲ್ಯ ತಿನ್ನಲ್ಲ, ಆಮೇಲೆ ಈ ಥರ ಕಾಳು, ಕೋಸಂಬರಿ ಈ ಥರ ಎಲ್ಲ ತಿನ್ನಲ್ಲ. ಹಿಂಗೇನಾದರೂ ಹಬ್ಬದ ಟೈಮಲ್ಲಿ ಎಲ್ಲರೂ ಜೊತೆಗೆ ಊಟ ಮಾಡ್ತೀವಲ್ವ ಬಾಳೆ ಎಲೆ ಮೇಲೆ, ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ನಮಗೂ ಕೂಡ ಖುಷಿಯಾಗುತ್ತೆ ಅವ್ರು ಈ ಥರ ತಿಂದರೆ ಮಕ್ಕಳು. ಅವಳಿಗೂ ಒಂದು ಹೋಳಿಗೆ, ಹಾಗೆ ಕಾಳಿನ ಪಲ್ಯ, ಕೋಸಂಬರಿ ಎಲ್ಲನೂ ಕೂಡ ಹಾಕ್ಸ್ಕೊಂಡಿದ್ಲು. ಹಾಗೆ ಶ್ರೀಕರ್ಣಿ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ಅವಳಿಗೆ, ಅಂದರೆ ಬಾಳೆಹಣ್ಣೆಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ. ಬರೀ ಮಾವಿನ ಹಣ್ಣಿನ ಶ್ರೀಕರ್ಣಿ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಹರ್ಕೊಡ್ಲಾ? ಹೋಳಿಗೆ ತಿಂತಿದ್ದೆ ನಾನು. ಹಾಗೆ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಹಾಗೆ ನನಗೆ ಸ್ವಲ್ಪ ಸ್ಲಿಪ್ಪರ್ ತೊಗೋಬೇಕಿತ್ತು. ಹಾಗಾಗಿ ಬಾಟಾಗೆ ಬಂದಿದ್ದೆ. ಹಾಗೆ ಸ್ಲಿಪ್ಪರ್ಸ್ನೆಲ್ಲ ನೋಡ್ತಾ ಇದ್ವಿ ಯಾವ್ದು ಚೆನ್ನಾಗಿದೆ ಅಂತಂದು. ತುಂಬಾ ಚೆನ್ನಾಗಿ ಬಂದಿದ್ವು, ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ನನ್ನ ಸೈಜಿಗೆ ಕೆಲವೊಂದು ಸ್ಲಿಪ್ಪರ್ಸ್ ಇರಲಿಲ್ಲ. ಅಯ್ಯೋ, ಫುಲ್ಲು ಒಂಥರ ಕ್ರಾಸಾಗಿ ಚೆನ್ನಾಗಿದೆ. ಬಟ್ ಸೊ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ. ಸೊ ಇದು 1000 ರೇಂಜಲ್ಲಿತ್ತು. ಸೊ ಕಡಿಮೆದೇ ತೊಗೊಳ್ಳೋಣ ಅಂತ ಹೋದೆ. ಅಷ್ಟು ನನಗೆ ಸೈಜ್ ಸಿಗಲಿಲ್ಲ ಸ್ಲಿಪ್ಪರ್ದು. ಸೊ ಕೆಲವೊಂದೆಲ್ಲ ತುಂಬ ಚೆನ್ನಾಗಿದ್ವು ಸ್ಲಿಪ್ಪರು, ಬಟ್ ನಂಗೆ ಖಾಲಿ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಇನ್ನೊಂದು ಸೈಜಸ್ ತುಂಬ ಪ್ರಾಬ್ಲಮ್ ಇತ್ತು. 5, 6 ಅಷ್ಟೇ ಇತ್ತು. ನಂದು 7, 8 ಸ್ವಲ್ಪ ಕಡಿಮೆನೇ ಇತ್ತು. ಹಾಗೆ ನಾನು ಹಾಗೆ ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗಿದ್ದೆ. ಅಲ್ಲೊಂದು ಸ್ವಲ್ಪ ಕ್ಲಾತ್ ಎಲ್ಲ ತೊಗೋಬೇಕಿತ್ತು, ಬಟ್ಟೆಗಳನ್ನೆಲ್ಲ ತೊಗೊಂಡೆ. ಹಾಗೆ ಅಲ್ಲಿಂದ ಮತ್ತೆ ಇಂಟೂನಿಗೆ ಹೋದ್ವಿ. ನನ್ನ ಮಗಳನ್ನ ಮತ್ತೆ ಬಂದು ಕರ್ಕೊಂಡು ಹೋದ್ವಿ. ಅವಳಿಗೆ ಪ್ಯಾಂಟ್ಗಳನ್ನ ತೊಗೋಬೇಕಿತ್ತು. ಆಲ್ಮೋಸ್ಟ್ ಎಲ್ಲ ಪ್ಯಾಂಟೆಲ್ಲ ಹಾಳು ಮಾಡ್ಕೊಂಬಿಟ್ಟಿದ್ಲು. ಹಾಗಾಗಿ ಒಂದಷ್ಟು ಪ್ಯಾಂಟ್, ಒಂದು ನೈಟ್ ಡ್ರೆಸ್ ಅದೆಲ್ಲ ತೊಗೊಂಡು ಬಂದೆ ಮನೆಗೆ. ಹಾಗೆ ಈ ಸಲ ಚಂದ್ರನ ನೋಡಿರಲಿಲ್ಲ. ಸೊ ಅವತ್ತಿನ ದಿನ ನೆಕ್ಸ್ಟ್ ಡೇ ನೋಡೋಣ ಅಂತ, ಅಂದರೆ ಹಿಂದಿನ ದಿನ ಅಮಾವಾಸ್ಯೆ ಬಂದಿತ್ತಲ್ವ, ಹಾಗಾಗಿ ಚಂದ್ರ ಕಾಣಿಸಿರಲಿಲ್ಲ ಅಂತಂದು ಇವತ್ತಿನ ದಿನ ನಾವು ಚಂದ್ರನ ನೋಡ್ತಾ ಇದ್ದೀನಿ. ಅಂದರೆ ಸೋಮವಾರ ಇದ್ದು. ಸೋಮವಾರ ಚಂದ್ರನ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೆ ನೋಡ್ತಾ ಇರ್ಬೋದು, ಜುಟ್ಟು ಹಾಕಿ ಕ್ಯೂಟಾಗಿ ಕಾಣ್ತಾ ಇದ್ದ, ಸಖತ್ತಾಗಿ ಕಾಣ್ತಾ ಇದ್ದ. ಸ್ವಲ್ಪ ಇಯರಿಂಗ್ ಎಲ್ಲ ಇಟ್ಕೊಂಡಿರೋದಕ್ಕೆ ಹುಡುಗಿ ಥರ ಕಾಣ್ತಾ ಇದ್ದ. ಆಮೇಲೆ ಅವನೇ ತೆಗೆದು ಬಿಸಾಕ್ಬಿಟ್ಟ, ನಂಗೆ ಬೇಡ ಅಂತಂದು. ಮಕ್ಕಳನ್ನೆಲ್ಲ ಕರ್ಕೊಂಡು ಟೆರೆಸ್ಗೆ ಹೋಗಿದ್ದೆ ಚಂದ್ರನ ನೋಡೋಣ ಅಂತ. ಸೊ ನೋಡಲೇಬೇಕಲ್ವ, ನಮ್ಮ ಕಡೆ ಎಲ್ಲ ನೋಡ್ತಾರೆ. ಸೊ ನಮಗೆ ಬಿಡೋಕ್ಕೆ ಮನಸ್ಸೇ ಬರಲ್ಲ. ಬೇರೆಲ್ಲ ನೋಡದೇ ಇದ್ರೂ ಪರವಾಗಿಲ್ಲ, ಯಾರು ನೋಡದೇ ಇದ್ರೇನು ನಾವು ನೋಡೋಣ ಅಂತಂದು ನಾನು ಹೋಗಿದ್ದೆ. ನಮ್ಮ ಟೆರೆಸಲ್ಲೂ ಯಾರೋ ಒಬ್ಬರೇ
ಬಂದಿದ್ದರು. ಅದು ಯಾವುದೋ ಎ ಬ್ಲಾಕಲ್ಲ ಯಾರೋ ಒಬ್ಬರು ಅಷ್ಟೇ ಚಂದ್ರನ ನೋಡೋದಕ್ಕೆ ಅಂತ ಬಂದಿದ್ದರು. ಬಿ ಬ್ಲಾಕಲ್ಲಿ ನಾವು ಅಷ್ಟೇ ಬಂದಿದ್ವಿ. ಸೊ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ರು, ಇವತ್ತು ಆಫೀಸ್ ಬೇರೆ ಇತ್ತಲ್ವ. ಹಾಗೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಸ್ವಲ್ಪ ಮೋಡ ಎಲ್ಲ ಸರಿದ್ಮೇಲೆ ಚಂದ್ರ ಕಾಣಿಸ್ತು, ತುಂಬಾ ಚೆನ್ನಾಗಿ ಕಾಣಿಸ್ತು ಇವತ್ತು. ಹಾಗೆ ಮಕ್ಕಳಿಗೂ ಕೂಡ ಚಂದ್ರನ ತೋರಿಸಿ ಕೈ ಮುಗಿಸಿ ಅವ್ರ ಕೈಯಲ್ಲೂ ಕೂಡ ಊದಿನ ಕಡ್ಡಿಯನ್ನು ಬೆಳಗಿಸಿ ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಬೇವು ಬೆಲ್ಲ ಎಲ್ಲ ನೆನ್ನೆನೇ ಅಮ್ಮ ಮನೆಯಲ್ಲೇ ತೊಗೊಂಡು ಬಂದುಬಿಟ್ಟಿದ್ವಿ ತಿಂದ್ಕೊಂಡು. ಸೊ ಇವತ್ತೇನಿದ್ರು ಚಂದ್ರನ ಪೂಜೆ ಅಷ್ಟೇ ಮಾಡಿದ್ವಿ.